ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಾಲ್ ಚೈನ್ನ ಹೇಗೆ ಇನ್ಸರ್ಟ್ ಮಾಡೋದು ಮಷೀನಲ್ಲೇ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬೀಡಿಂಗ್ ಫುಟ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಬೀಡಿಂಗ್ ಫುಟ್ ಎಲ್ಲ ಇನ್ಸರ್ಟ್ ಮಾಡೋದು ಹೇಗೆ ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಇನ್ಸರ್ಟ್ ಮಾಡ್ಕೊಳ್ಬಹುದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಸ್ಕಿಪ್ ಮಾಡದೆ ತಾವೆಲ್ಲ ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಎಂಬ್ರಾಯ್ಡ್ರಿ ಬರಲಿಲ್ಲ ಅಂತ ಅಂದ್ರೂ ಬೀಡಿಂಗ್ ಫುಟ್ಟು, ಕಾರ್ಡಿಂಗ್ ಫುಟ್ಟು, ಸ್ಯಾಟಿನ್ ಸ್ಟಿಚ್ ಫುಟ್ ಯೂಸ್ ಮಾಡಿಕೊಂಡು ನಿಮ್ಮ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಮಾಡ್ಕೊಳ್ಬಹುದು. ಆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇಲ್ಲಿ ಸ್ಯಾಟಿನ್ ಸ್ಟಿಚ್ನ ಫಸ್ಟ್ ಹಾಕಿದ್ದೀನಿ, ಅದ್ರ ಪಕ್ಕದಲ್ಲಿ ಬಾಲ್ ಚೈನ್ನ ಇನ್ಸರ್ಟ್ ಮಾಡ್ತಿದ್ದೀನಿ. ಬಾಲ್ ಚೈನ್ ಇನ್ಸರ್ಟ್ ಮಾಡೋಕ್ಕೆ ನಾನಿಲ್ಲಿ ಬೀಡಿಂಗ್ ಫುಟ್ ಯೂಸ್ ಮಾಡ್ತಾ ಇದ್ದೀನಿ. ಸ್ಯಾಟಿನ್ ಸ್ಟಿಚ್ ಪಕ್ಕನೇ ಬಾಲ್ ಚೈನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನಾನು. ಈ ಬಾಲ್ ಚೈನು ಸ್ವಲ್ಪ ಸಣ್ಣ ಇರೋದ್ರಿಂದ ನಾನು ಒಂದು ಎಳೆ ಆಗ್ತಾ ಇರೋದ್ರಿಂದ ವಿಡ್ತ್ ನಾನು 2 ಇಂದ 3 ಮಧ್ಯೆ ಇಟ್ಕೊಂಡಿದ್ದೀನಿ. 3ಲೂ ಇಟ್ಕೊಳ್ಬಹುದು. ನೀವು ಹ್ಯಾಂಡ್ ವೀಲಲ್ಲಿ ಅದನ್ನು ಚೆಕ್ ಮಾಡ್ಕೊಳ್ಬೇಕು ನೋಡಿ. ಬೀಡಿಂಗ್ ಫುಟ್ ಯೂಸ್ ಮಾಡಿರೋದ್ರಿಂದ ಹೊಲ್ಗೆ ಆ ಕಡೆ ಈ ಕಡೆ ಹೋಗಿಲ್ಲ, ಜಿಗ್ಜಾಗ್ ಆಗಿ ಒಂದೇ ಲೈನಾಗೆ ಬರ್ತಾಯಿದೆ. ನೀವು ಬಿಗಿನರ್ಸ್ ಆಗಿದ್ರೆ ಈ ಥರ ಬೀಡಿಂಗ್ ಫುಟ್ಟಲ್ಲಿ ಮಾಡಿ ಟ್ರೈ ಮಾಡಿ, ಈಸಿಯಾಗಿ ಮಾಡ್ಕೊಳ್ಬಹುದು. ಎಂಡಿಂಗಲ್ಲಿ ತೋರಿಸ್ಕೊಡ್ತೀನಿ ಸ್ಟೋನ್ ಚೈನು ಬಾಲ್ ಚೈನ್ನೆಲ್ಲ ಹೇಗೆ ಇನ್ಸರ್ಟ್ ಮಾಡ್ಬೋದು ಈ ಬೀಡಿಂಗ್ ಫುಟ್ನ ಯೂಸ್ ಮಾಡಿಕೊಂಡು ಅಂತ. ಅದಕ್ಕೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ವಲ್ಪ ಗ್ಯಾಪ್ ಕೊಟ್ಟು ಇಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಗ್ಯಾಪಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟರೆ ಚೆನ್ನಾಗೇ ಬರುತ್ತೆ. ಆ ಥರನೂ ನೀವು ಮಾಡ್ಕೊಳ್ಬಹುದು. ನಿಮ್ಮ ಹತ್ರ ಜಿಗ್ಜಾಗ್ ಮಷಿನ್ ಇದೆ ಅಂತ ಅಂದರೆ ಬೀಡಿಂಗ್ ಫುಟ್ ನೀವು ಇನ್ಸರ್ಟ್ ಮಾಡ್ಕೊಳ್ಬಹುದು. ಇದು ಜಿಗ್ಜಾಗ್ ಮಷಿನ್ ಅವ್ರು ಮಾತ್ರ ಮಾಡ್ಕೊಳ್ಳೋಕ್ಕಾಗೋದು. ಇದು ಸಿ ಪ್ಯಾಟ್ರನ್ ಜಿಗ್ಜಾಗ್ ಆಗಿ ಇದು ಸ್ಟಿಚ್ ಬರುತ್ತೆ. ಮಾಮೂಲಿ ಮಷಿನಲ್ಲಿ ಮಾಡೋಕ್ಕಾಗೋದಿಲ್ಲ. ಈ ಥರ ಪವರ್ ಮಷಿನ್ನೇ ಆಗಬೇಕು. ಈ ಫುಟ್ನ ನಾನು 32 ಪ್ರೆಸ್ಸರ್ ಫುಟ್ ಇದೆಯಲ್ಲ ಅದರಲ್ಲಿ ತರಿಸಿದ್ದು. ಆ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಸ್ವಲ್ಪ ಇದು ದೂರಕ್ಕೆ ಇನ್ಸರ್ಟ್ ಮಾಡಿ ಹಾಕ್ತಾ ಇದ್ದೀನಿ ಇದು ಬಾಲ್ ಚೈನ್ನ. ಅದು ಚೆನ್ನಾಗೇ ಬರುತ್ತೆ. ನಿಮ್ಮ ಕ್ರಿಯೇಟಿವಿಟಿ ಹೇಗೆ ಬರುತ್ತೆ ಹಾಗೆ ಮಾಡ್ಕೊಳ್ಬಹುದು. ಸಾರಿ ಕುಚ್ಚು ವೀಡಿಯೋಸ್ನು ಅಪ್ಲೋಡ್ ಮಾಡಿದ್ದೀನಿ. ಕ್ರೋಶಾ ಕುಚ್ಚು ಬರದೇ ಇರೋರಿಗೆ ಸೂಜಿಯಲ್ಲೇ ಹೇಗೆ ಈಸಿಯಾಗಿ ಕುಚ್ಚು ಡಿಸೈನ್ ಮಾಡ್ಕೊಳ್ಬಹುದು ಅನ್ನೋ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇದು ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕಿದ್ದೀನಿ, ಹೀಗೂ ಹಾಕ್ಕೊಳ್ಬಹುದು ನೀವು. ನಂದಿದು ಉಷಾ ಜನಮೆ ಮಷಿನ್ ಇದು ನಂದು. ಅದರಲ್ಲಿ ಈ ಥರ ಇನ್ಬಿಲ್ಟ್ ಸ್ಟಿಚಸ್ ಇರುತ್ತೆ. ಈ ಥರದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಬ್ಲೌಸ್ ಎಂಬ್ರಾಯ್ಡ್ರಿ, ಕುರ್ತಿ ಎಂಬ್ರಾಯ್ಡ್ರಿ ಎಲ್ಲ ಮಾಡ್ಕೊಳ್ಬಹುದು. ಇದನ್ನು ಯೂಸ್ ಮಾಡಿಕೊಂಡು ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡಿರೋ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇದು ಟೆನ್ಷನು, ಥ್ರೆಡ್ ಟೆನ್ಷನ್ನು, ಟೈಟು ಮತ್ತು ಲೂಸ್ ಮಾಡ್ಕೊಳ್ಳೋದು. ಇದನ್ನು 4ಅಲ್ಲಿ ಇಟ್ಕೊಳ್ಬೇಕು. ಇದು ಹ್ಯಾಂಡ್ ವೀಲ್. ಇದು ಮಾಮೂಲಿ ಮಷಿನ್ಲಿ ಇರುತ್ತಲ್ಲ, ಪವರ್ ಮಿಷಿನ್ಲಿ ಈ ಥರ ಇರುತ್ತೆ. ಇದರಿಂದ ನೀಡಲ್ ಪೊಸಿಷನ್ನ ನಾವು ಚೆಕ್ ಮಾಡ್ಕೊಳ್ಬಹುದು. ಇದು ಲಿವರ್ ಅಂತ, ಇದನ್ನು ಫುಟ್ನ ಚೇಂಜ್ ಮಾಡೋದಕ್ಕೆ ಯೂಸ್ ಮಾಡೋದು. ಇದು ಲಿವರ್ ಇದ್ರ ಹೆಸರು ನೋಡಿ. ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಫುಟು ಕೆಳಗೆ ಬಂದುಬಿಡುತ್ತೆ. ಅಲ್ಲಿ ಗ್ರೂ ಇದೆಯಲ್ಲ, ಆ ಗ್ರೂಗೆ ಸರಿಯಾಗಿ ಫಿಕ್ಸ್ ಮಾಡಿದ್ರೆ ಪ್ರೆಸ್ಸರ್ ಫುಟ್ಟು ನೀಟಾಗಿ ಅಡ್ಜಸ್ಟ್ ಆಗುತ್ತೆ. ಫುಟ್ ಮೇಲೆ ಕೆಳಗೆ ಮಾಡಬೇಕು ಅಂತ ಅಂದರೆ ಇದು ಫುಟ್ ಲಿಫ್ಟರ್. ಇದು ಮಾಮೂಲಿ ಮಷಿನ್ ಇರುತ್ತೆ, ಇದು ಫುಟ್ ಲಿಫ್ಟರು. ಫುಟ್ನ ಮೇಲೆ ಕೆಳಗೆ ಮಾಡೋದು, ಲಿಫ್ಟ್ ಮಾಡೋದು ಮತ್ತು ಕೆಳಗೆ ಬಿಡೋದು ಫುಟ್ ಲಿಫ್ಟರ್. ಇದು ಫುಟ್ ಲಿಫ್ಟರ್ನ ಮೇಲೆ ಮಾಡಿದ್ರೆ ಮಾತ್ರ ನೀವು ಫುಟ್ನ ಚೇಂಜ್ ಮಾಡೋಕ್ಕಾಗೋದು. ಬೀಡಿಂಗ್ ಫುಟ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅಲ್ಲೂ ಡೀಟೇಲಾಗಿ ತೋರಿಸ್ಕೊಟ್ಟಿದ್ದೀನಿ. ಅದನ್ನು ಹೋಗಿ ಚೆಕ್ ಮಾಡಿ, ಪ್ಲೇಲಿಸ್ಟಲ್ಲಿರುತ್ತೆ ನೋಡಿ. ಇಲ್ಲಿ ಆ ಲಿವರ್ನ ಪ್ರೆಸ್ ಮಾಡಿದ್ರೆ ಆ ಫೂಟು ಬರ್ತಾಯಿಲ್ಲ. ಯಾಕೆ ಅಂದರೆ ಫೂಟ್ ಮೇಲ್ ಮಾಡಬೇಕು. ಫೂಟ್ನ ಲಿಫ್ಟ್ ಮಾಡಿದಾಗ ಮಾತ್ರ ಅದು ಲಿವರು ಪ್ರೆಸ್ ಮಾಡಿದ್ರೆ ಆವಾಗ ಫೂಟು ಚೇಂಜ್ ಮಾಡೋಕ್ಕಾಗೋದು. ಅಂದರೆ ನೀವು ಫೂಟ್ನ ಲಿಫ್ಟ್ ಮಾಡಲಿಲ್ಲ ಅಂದರೆ ಮೇಲೆ ಕೆತ್ತಲಿಲ್ಲ ಅಂತ ಅಂದರೆ ಅದು ಬರೋದಿಲ್ಲ, ನೀವು ಚೇಂಜ್ ಮಾಡೋಕ್ಕಾಗೋದಿಲ್ಲ ನೋಡಿ. ಇದು ಬೀಡಿಂಗ್ ಫುಟ್. ಇದು ನೋಡಿ, ಬೀಡಿಂಗ್ ಫುಟ್ ಇದು ಫೈಬರ್ಲಿರುತ್ತೆ. ಇದು ನೋಡಿ, ಇಲ್ಲಿ ಗ್ಯಾಪ್ ಇದೆಯಲ್ಲ, ಅಲ್ಲಿಂದನೇ ಸ್ಟೋನ್ ಚೈನ್, ಬಾಲ್ ಚೈನು, ಬೀಡ್ಸ್ ಎಲ್ಲ ಮೂವ್ ಆಗೋದು ಈಸಿಯಾಗಿ ನೋಡಿ. ಇವಾಗ ನಾನು ಬೀಡಿಂಗ್ ಫುಟ್ನ ಇನ್ಸರ್ಟ್ ಮಾಡಿದ್ದೀನಿ. ಇವಾಗ ನಾನು ನಿಮಗೆ ಸ್ಯಾಂಪಲ್ ಪೀಸ್ಗೆ ತೋರಿಸ್ತಾ ಇದ್ದೀನಿ ಸ್ಟೋನ್ ಚೈನ್, ಬಾಲ್ ಚೈನ್ ಎಲ್ಲ ಹೇಗೆ ಇನ್ಸರ್ಟ್ ಮಾಡೋದು ಅಂತ. ನಾನು ಆ ಬ್ಲೌಸ್ಗೆ ಸಿಂಪಲ್ ಆಗಿರಲಿ ಅಂತ ಬರೀ ಬಾಲ್ ಚೈನ್ ಅಷ್ಟೇ ಹಾಕಿತ್ತು. ನಿಮಗೆ ಸ್ಯಾಂಪಲ್ ಪೀಸ್ಗೆ ಹಾಕಿ ತೋರಿಸ್ತೀನಿ ಸ್ಟೋನ್ ಚೈನ್, ಬಾಲ್ ಚೈನ್ ಎಲ್ಲ ಎರಡೆಳೆ ಎಲ್ಲ ಹೇಗೆ ಸ್ಟಿಚ್ ಮಾಡ್ಕೊಳ್ಬಹುದು, ಹೇಗೆ ಬರುತ್ತೆ ಅನ್ನೋ ಡೀಟೇಲಾಗಿ ತೋರಿಸ್ಕೊಡ್ತೀನಿ. ಸ್ಕಿಪ್ ಮಾಡ್ತೆ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ಬೇರೆ ಬ್ಲೌಸ್ಗೆ ಹೇಗೆ ಸ್ಟಿಚ್ ಮಾಡೋದು ಸ್ಟೋನ್ ಚೈನ್ನೆಲ್ಲ ಅಂತ ತೋರಿಸ್ಕೊಡ್ತೀನಿ, ಎರಡೆಳೆ ಎಲ್ಲನೂ. ಇದು ನೋಡಿ, ಇಂಪಾರ್ಟೆಂಟಾಗಿ ನೀವು ನೀಡಲ್ ಪೊಸಿಷನ್ನ ನೋಡ್ಕೊಳ್ಬೇಕು. ಅಕಸ್ಮಾತ್ ನೀಡಲ್ ಏನಾದರೂ ಈ ಸ್ಟೋನ್ಗೆ ಏನಾದರೂ ಟಚ್ ಆದರೆ ನೀಡಲ್ಲು ಮುರಿದೋಗೋ ಚಾನ್ಸಸ್ ಇರುತ್ತೆ. ನೀವು ಫಸ್ಟು ಹ್ಯಾಂಡ್ ವೀಲಲ್ಲಿ ಚೆಕ್ ಮಾಡ್ಕೊಳ್ಬೇಕು.
ನೀವು ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಇನ್ಸರ್ಟ್ ಮಾಡ್ತೀನಿ ಅಂತ ಅಂದರೆ ಪ್ಯಾಟ್ರನ್ ಅಂದರೆ ಜಿಗ್ಝ್ಯಾಗ್ ಇರುತ್ತಲ್ಲ, ಜಿಗ್ಝ್ಯಾಗ್ ಮಷಿನವರು ಮಾಡ್ಕೊಳ್ಬಹುದು. ಜಿಗ್ಝ್ಯಾಗಲ್ಲೇ ಮಾಡಬೇಕು ಇದನ್ನು. ಎಂಬ್ರಾಯ್ಡ್ರಿ ಎಲ್ಲ ಮಾಡಿದರೆ ನಿಮಗೆ ಗೊತ್ತಿರುತ್ತೆ, ಎಂಬ್ರಾಯ್ಡ್ರಿ ಮಾಡೋದು ಸಿಯಲ್ಲೇ ಅಂದರೆ ಜಿಗ್ಝ್ಯಾಗ್ ಮಷೀನಲ್ಲೇ ಸಿ ಪ್ಯಾಟ್ರನಲ್ಲೇ ಮಾಡೋದು. ಅದು ಜಿಗ್ಝ್ಯಾಗ್ ಆಗಿ ಬರುತ್ತಲ್ಲ ಆ ಪ್ಯಾಟ್ರನ್ನು. ಇದು ನಂದು ಉಷಾ ಜೆನೋಮಲ್ಲಿ ಜಿಗ್ಝ್ಯಾಗ್ ಪ್ಯಾಟ್ರನ್ನು ಸಿ ಇದೆ, ಅದರಿಂದ ಹೇಳ್ತಾ ಇದ್ದೀನಿ. ಅದು ಜಿಗ್ಝ್ಯಾಗ್ ಪ್ಯಾಟ್ರನಲ್ಲೇ ಮಾಡಬೇಕು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಒಂದು ಎಳೆ ಸ್ಟೋನ್ ಚೈನ್ನ ಸ್ಟಿಚ್ ಮಾಡಿ ತೋರಿಸಿದ್ದೀನಿ. ನೋಡಿ ಅಲ್ಲಿ ಗ್ರೀನ್ ಕಲರ್ ಥ್ರೆಡ್ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ದೂರಕ್ಕೆ ಕಾಣೋದಿಲ್ಲ, ಹತ್ತಿರದಿಂದ ತೋರಿಸಿರೋದ್ರಿಂದ ಅಷ್ಟೇ ನಿಮಗೆ ಆ ಥ್ರೆಡ್ ಕಾಣ್ತಾ ಇರೋದು. ಎಷ್ಟು ನೀಟಾಗಿ ಫಿಕ್ಸ್ ಆಗಿದೆ ನೋಡಿ. ಈ ಥರ ಇದು ಜಿಗ್ಝ್ಯಾಗ್ ಅಂದರೆ ಈ ಥರ, ಆ ಥರ ಜಿಗ್ಝ್ಯಾಗ್ ಪ್ಯಾಟ್ರನ್ನಲ್ಲೇ ಮಾಡಬೇಕು ನೀವು. ಹಿಂದೆ ಕ್ಯಾನ್ವಾಸ್ ಇಟ್ಕೊಂಡಿದ್ದೀನಿ ನಾನು. ಬ್ಲೌಸ್ಗೆ ಬಾಲ್ ಚೈನ್ ಸ್ಟಿಚ್ ಮಾಡಿ ತೋರಿಸಿದ್ನಲ್ಲ ಫಸ್ಟು, ಆವಾಗ ನಾನು ಕ್ಯಾನ್ವಾಸ್ ಇಟ್ಕೊಂಡಿರಲಿಲ್ಲ. ಯಾಕೆ ಅಂದರೆ ಅಲ್ಲಿ ಲೈನಿಂಗ್ ಬಟ್ಟೆ ಇತ್ತು, ಅದರಿಂದ ನಾನು ಕ್ಯಾನ್ವಾಸ್ ಇಟ್ಕೊಂಡಿರಲಿಲ್ಲ. ಇದು ನೀವು ಬಟ್ಟೆಗೆ ಮಾಡ್ತೀರಿ ಅಂದರೆ, ಕ್ಲಾತಿಗೆ ಮಾಡ್ತೀರಿ ಅಂತ ಅಂದರೆ ಕ್ಯಾನ್ವಾಸ್ ಇಟ್ಕೊಳ್ಳೇಬೇಕು. ಇವಾಗ 2 ಎಳೆ ಸ್ಟಿಚ್ ಮಾಡೋಣ. ನೋಡಿ ಅದು ಅಷ್ಟೇ, ಫಸ್ಟು ಹ್ಯಾಂಡ್ ವೀಲಲ್ಲಿ ಚೆಕ್ ಮಾಡ್ಕೊಳ್ಬೇಕು ನೀಡಲ್ ಪೊಸಿಷನ್ನ. ಇಲ್ಲಿ ವಿಡ್ತು 5 ಇಟ್ಕೊಂಡು ಮಾಡ್ತಾಯಿದ್ದೀನಿ. ಒಂದ್ಸಲಿ ನೀವು ನೀಡಲ್ ಪೊಸಿಷನ್ನ ಚೆಕ್ ಮಾಡಿಕೊಂಡ್ರೆ ಸಲೀಸಾಗಿ ಹಾಕ್ಕೊಂಡು ಹೊಟ್ಟೋಗ್ಬಿಡ್ಬಹುದು. 2 ಮಿನಿಟ್ಸ್ಗೆಲ್ಲ ಒಂದು ನೆಕ್ಗೆ ಡಿಸೈನ್ ಮಾಡಿಬಿಡ್ಬಹುದು, ಅಷ್ಟು ಫಾಸ್ಟಾಗಿ ಮಾಡಿಬಿಡ್ಬಹುದು. ಬ್ಲೌಸ್ ಬ್ಯಾಕ್ ನೆಕ್ಗೆ ಈ ಥರ 2 ಎಳೆ ತುಂಬ ಚೆನ್ನಾಗಿ ಬರುತ್ತೆ. 2 ಮಿನಿಟ್ಸ್ ಫಾಸ್ಟಾಗೆ ಮಾಡ್ಕೊಂಡು ಹೊಟ್ಟೋಗ್ಬೋದು. ನಿಮಗೆ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ನಾನು. ನಿಮ್ಮ ಹತ್ರನೂ ಈ ಥರ ಪವರ್ ಮೆಷಿನ್ ಇದ್ದರೆ ಅಥವಾ ಜಿಗ್ಝ್ಯಾಗ್ ಮಷಿನ್ ಇದ್ದರೆ ಈ ಥರ ಫುಡ್ಸ್ಗಳನ್ನ ಚೇಂಜ್ ಮಾಡಿಕೊಂಡು ನಿಮ್ಮ ಬ್ಲೌಸು ಕುರ್ತೀಸ್ಗಳಿಗೆ ನೀವೇ ಎಂಬ್ರಾಯ್ಡ್ರಿ ಮಾಡ್ಕೊಳ್ಬಹುದು. ಬೀಡಿಂಗ್ ಫುಟ್ ಹಾಕಿರೋದ್ರಿಂದ ಎಲ್ಲೂ ಮೂವ್ ಆಗೋದೇ ಇಲ್ಲ, ಅಲ್ಲೇ ನೀಟಾಗಿ ಸ್ಟಿಚ್ ಬರುತ್ತೆ. ನೋಡಿ 2 ಎಳೆ ಹೀಗೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ರಿಮೂವ್ ಮಾಡಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ. ನೋಡಿ ಅಲ್ಲಿ ಗ್ರೀನ್ ಕಲರ್ ಥ್ರೆಡ್ ಇದೆಯಲ್ಲ, ಆ ಥ್ರೆಡ್ ಹತ್ತಿರದಲ್ಲಿ ನೋಡಿದ್ರೆ ಅಷ್ಟೇ ಕಾಣೋದದು, ಕಾಣೋದಿಲ್ಲ ಆಮೇಲೆ ನಿಮಗೆ. ಅದೇ ಕಲರ್ ಮಾಡಿರ್ತೀವಲ್ಲ ನೋಡಿ, ಇಲ್ಲಿ ಜಿಗ್ಝ್ಯಾಗ್ ಆಗಿ ಬಂದಿದೆ. ಆ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಕಟ್ ಮಾಡಿಕೊಂಡೆ. ನೀವು ಈ ಸ್ಟೋನ್ ಚೈನೆಲ್ಲ ಇನ್ಸರ್ಟ್ ಮಾಡ್ತೀನಿ ಅಂತ ಅಂದರೆ ನಿಮ್ಮ ಹತ್ರ ಎಂಬ್ರಾಯ್ಡ್ರಿ ಮಷಿನ್ ಇರಬೇಕು, ಇಲ್ಲಾಂದರೆ ಜಿಗ್ಝ್ಯಾಗ್ ಮಷಿನ್ ಇರಬೇಕು. ಇಲ್ಲಿ ಜಿಗ್ಝ್ಯಾಗ್ ಪ್ಯಾಟ್ರನ್ಲೇ ಮಾಡಬೇಕು ಇದನ್ನು. ಫಸ್ಟು ನೀಡಲ್ ಪೊಸಿಷನ್ನ ಚೆಕ್ ಮಾಡ್ಕೊಳ್ಬೇಕು, ಇಲ್ಲ ಅಂತಂದರೆ ನೀಡಲ್ ಮುರಿದೋಗುತ್ತೆ. ನೋಡಿ 2 ಎಳೆ ಎಷ್ಟು ನೀಟಾಗಿ ಬಂದಿದೆ. ಅದು ಲೈಟ್ ರಿಫ್ಲೆಕ್ಟ್ ಆಗ್ತಾಯಿದೆ, ಸ್ಟೋನ್ ಅಲ್ವಾ ಅದು, ಅದಕ್ಕೆ ಲೈಟ್ ರಿಫ್ಲೆಕ್ಟ್ ಆಗ್ತಾಯಿದೆ. ನೋಡಿ ಈಗ ಬಾಲ್ ಚೈನು ಇನ್ಸರ್ಟ್ ಮಾಡಿ ತೋರಿಸ್ತೀನಿ. ಸೇಮ್ ಬ್ಲೌಸ್ ಹೇಗೆ ತೋರಿಸೋದ್ನಲ್ವ ಅದೇ ಥರ ಇಲ್ಲಿ 2 ಎಳೆ ತೋರಿಸ್ತಾ ಇದ್ದೀನಿ. ನೀವು ಈ ಥರ ಮಾಡ್ಕೊಳ್ಬಹುದು, 2 ಎಳೆನ ಸ್ಟಿಚ್ ಮಾಡ್ಕೊಳ್ಬಹುದು. ವಿರುದ್ಧ ಆಹಾರಗಳ ಬಗ್ಗೆನೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಮೊಟ್ಟೆ ತಿಂದಮೇಲೆ ಯಾವ ಆಹಾರನ ತೊಗೊಳ್ಬಾರ್ದು, ಆ್ಯಪಲ್ ತಿಂದಮೇಲೆ ಯಾವ ಆಹಾರನ ತೊಗೊಳ್ಬಾರ್ದು ಅನ್ನೋ ವೀಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ. ಅದು ಮೋಟಿವೇಶನ್ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಮತ್ತು ಗೃಹಜ್ಯೋತಿ ಗೃಹಲಕ್ಷ್ಮಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಅದು ಗ್ಯಾರಂಟಿ ಸ್ಕೀಮನ್ನು ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಕ್ರೋಶಾ ಕುಚ್ಚು ಡಿಸೈನ್ ಅನ್ನೋ ಅದೊಂದು ಪ್ಲೇಲಿಸ್ಟಲ್ಲಿರುತ್ತೆ. ಮತ್ತು ನಾರ್ಮಲ್ ನೀಡಲ್ಲಿ ಯೂಸ್ ಮಾಡಿಕೊಂಡು ಮಾಡಿರೋ ಕುಚ್ಚು ಡಿಸೈನ್ ಅದು ಬೇರೆ ಪ್ಲೇಲಿಸ್ಟಲ್ಲಿರುತ್ತೆ. ಮತ್ತು ಎಂಬ್ರಾಯ್ಡ್ರಿ ಅನ್ನೋದು ಅದು ಪ್ಲೇಲಿಸ್ಟಲ್ಲಿ ಎಂಬ್ರಾಯ್ಡ್ರಿ ಡಿಸೈನ್ಸ್ ಎಲ್ಲ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ, ಪ್ಲೇಲಿಸ್ಟಲ್ಲೆಲ್ಲ ಇರುತ್ತೆ. ನೋಡಿ ಅಲ್ಲಿ 1 ಎಳೆ ಮಾಡಿದ್ನಲ್ಲ, ಈ ಥರ 2 ಎಳೆನೂ ಮಾಡ್ಕೊಳ್ಬಹುದು ಬಾಲ್ ಚೈನ್ನ. ಫಸ್ಟ್ ನೀವು ಒಂದು ಸ್ಯಾಂಪಲ್ ಪೀಸ್ಗೆ ಟ್ರೈ ಮಾಡಿ ನೋಡಿ, ಆಗ ನೀಟಾಗಿ ಬಂತು ಅಂದರೆ ಬ್ಲೌಸ್ಗೆ ಹಾಕ್ಕೊಳ್ಬಹುದು. ಸ್ಟಿಚ್ ಆಗಿರೋ ಬ್ಲೌಸ್ಗೂ ನೀಟಾಗೇ ಬರುತ್ತೆ, ನೀವು ಹಾಕ್ಕೊಳ್ಬಹುದು ಸ್ಟೋನ್ ಚೈನ್ ಬಾಲ್ ಚೈನ್ನೆಲ್ಲ. ನೋಡಿ ಇಲ್ಲಿ ಜಿಗ್ಝ್ಯಾಗ್ ಪ್ಯಾಟರ್ನ್ ಇಟ್ಟಿರೋದ್ರಿಂದ ಅಲ್ಲಿ ಜಿಗ್ಝ್ಯಾಗ್ ಆಗೇ ಬರ್ತಾಯಿದೆ. ನೀವು ಎಲ್ಲದರಲ್ಲೂ ಅಬ್ಸರ್ವ್ ಮಾಡಿರಬಹುದು, ಎಲ್ಲದರಲ್ಲೂ ಜಿಗ್ಝ್ಯಾಗ್ ಆಗೇ ಬರ್ತಾಯಿದೆ ಹೊಲಿಗೆ. 32 ಪ್ರೆಸ್ಸರ್ ಫೂಟಲ್ಲಿ ಫುಟ್ಸ್ಗಳಿರುತ್ತಲ್ಲ, ಅಲ್ಲಿ ಓಪನ್ ಟೋ ಫುಟ್ ಇರುತ್ತೆ, ಅಲ್ಲಿ ಎಂಬ್ರಾಯ್ಡ್ರಿಗೆ ತುಂಬ ಯೂಸ್ ಆಗುತ್ತೆ ಆ ಫುಟು. ನೋಡಿ ಸಿಂಗಲಲ್ಲೇ ಸ್ಟಿಚ್ ಮಾಡಿ ಇದೀನಿ, ಈ ಥರ ಬಂದಿದೆ. ನೋಡಿ ಈ ಥರ ಥ್ರೆಡ್ನೂ ಈ ಥರ ಬೀಡಿಂಗ್ ಫೂಟಲ್ಲಿ ಹಾಕ್ಕೊಳ್ಬಹುದು. ಅಲ್ಲಿ ಗ್ಯಾಪ್ ಇರುತ್ತಲ್ವ, ಅದರಿಂದ ಈಸಿಯಾಗಿ ಮೂವ್ ಆಗುತ್ತೆ. ಈ ಥರ ಥ್ರೆಡ್ನೂ ಹಾಕ್ಕೊಳ್ಬಹುದು. ಕಾರ್ಡಿಂಗ್ ಥ್ರೆಡ್ಸ್ ಅಂತ ಸಿಗುತ್ತೆ, ಈ ಥ್ರೆಡ್ನೂ ಇನ್ಸರ್ಟ್ ಮಾಡ್ಕೊಳ್ಬಹುದು ನೀವು ಮಷೀನಲ್ಲೇ. ಈಗ ಬ್ಲೌಸು ಗ್ರೀನ್ ಕಲರ್ ಇದ್ದು ನಿಮ್ಮ ಸ್ಯಾರಿ ಏನಾದರೂ ಪಿಂಕು ಸ್ಕೈ ಬ್ಲೂ ಏನಾದ್ರು ಇದ್ದರೆ ಆ ಥರ ಥ್ರೆಡ್, ಈ ಥರ ಥ್ರೆಡ್ಡಲ್ಲಿ ಹಾಕ್ಕೊಂಡ್ರೆ ತುಂಬ ಎಂಬೋಸ್ ಆಗಿ ಚೆನ್ನಾಗಿ ಕಾಣುತ್ತೆ ಡಿಸೈನು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು.
ನೋಡಿ ಬ್ಲೌಸ್ಗೆ ಈ ಥರ ಎಂಬ್ರಾಯ್ಡ್ರಿ ಇನ್ಬಿಲ್ಟ್ ಸ್ಟಿಚ್ಚಲ್ಲಿ ಈ ಥರ ಎಂಬ್ರಾಯ್ಡ್ರಿ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದನ್ನು ನಾನು. ನೀವು ಬೇಕಾದ್ರಲ್ಲಿ ಸ್ಟೋನ್ ಚೈನು ಇನ್ಸರ್ಟ್ ಮಾಡ್ಕೊಳ್ಬಹುದು. ಇನ್ಬಿಲ್ಟ್ ಸ್ಟಿಚ್ಚಲ್ಲಿ ಡಿಸೈನ್ ಹಾಕಿರೋದದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.